ಪಾಕಿಸ್ತಾನ ಪರವಾಗಿ ಘೋಷಣೆ ಬರೀತಾರಂದರೆ ಅಂದರೆ ಅವ್ರು ಎಷ್ಟು ಸ್ವೇಚ್ಛಾಚಾರದಿಂದ ಇವತ್ತು ರಾಜ್ಯದಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಈ ರೀತಿ ಮುಖ್ಯಮಂತ್ರಿಗಳು ಏನೋ ಕ್ರಮ ನಮ್ಮ ಗೃಹ ಮಂತ್ರಿಗಳಂತೂ ಏನೂ ಮಾಡ್ತಾಯಿಲ್ಲ, ಏನೇನು ಜೀರೋ ಇಲ್ಲಿ ಸುಮ್ಮ ಬೇಟು ರಾಜೀನಾಮೆನೂ ಕೊಡ್ತಾಯಿಲ್ಲ. ಯಾಕಂದರೆ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಂಡು ಬೇರೆ ಇಲಾಖೆನೂ ತೊಗೋತಾ ಇಲ್ಲ. ಈ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇದೊಂದು ಹೆಚ್ಚು ಕಡಿಮೆ ಒಂದು ಪಾಕಿಸ್ತಾನದ ಒಂದು ಭಾಗ ಆಗ್ಲಿಕ್ಕತ್ತೈತೆ ಕರ್ನಾಟಕ. ಮೊನ್ನೆ ನಾನು ಹೇಳಿದೆ ಅಲ್ಲಿ ವಿಧಾನಸಭೆಯಲ್ಲಿ, ನೀವು ಇವತ್ತು ನೋಡಿರಿ ಡಿಗ್ರಿ ಕಾಲೇಜ್ ಸರ್ಕಾರಿ ಕಾಲೇಜುಗಳಿಗೆ ಪ್ರಿನ್ಸಿಪಾಲ್ರಿಲ್ಲ, ಅವರಿಗೆ ಬಿಲ್ಡಿಂಗ್ ಇಲ್ಲ, ಏನೂ ಇಲ್ಲ. ಮದ್ರಸಾಗಳಿಗೆ ರೊಕ್ಕ ಕೊಡ್ತೀನಿ, 100 ಕೋಟಿ ರೂಪಾಯಿ ಉರ್ದು ಶಾಲೆ ಅಭಿವೃದ್ಧಿ ಕೊಡ್ತೀನಿ. ಮದ್ರಸಾದಾಗ ಏನು ಕಲಿಸ್ತಾರೆ? ದೇಶದ್ರೋಹಿ ವಿಚಾರಗಳೇ ಇರ್ತಾವೆ. ಅಲ್ಲಿ ಪಾಕಿಸ್ತಾನ ಪರವಾಗಿಯೇ ಮಾತಾಡ್ತಾರೆ. ಇಸ್ಲಾಂ ಅಂದ್ರೆ ಇಡೀ ಜಗತ್ತಿನ ಎಲ್ಲ ಅನ್ಯ ಧರ್ಮೀಯರನ್ನ ನಾಶ ಮಾಡಬೇಕು, ಲವ್ ಜಿಹಾದ್ ಮಾಡಬೇಕು, ಇದೇ ಕಲಿಸುವಂಥದ್ದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹಣ ಕೊಡ್ತಿರೋದ್ರಿಂದ ಅವ್ರಿಗೇನಾಗ್ಬಿಟ್ಟಿದೆ, ಒಂದು ರೀತಿ ದೊಡ್ಡ ಶಕ್ತಿ ಬಂದಿದೆ ಈ ಸರ್ಕಾರ. ಇದಕ್ಕೆ ಸಿದ್ದರಾಮಯ್ಯ ನಾಳೆ ವಿಧಾನಸಭೆ ಪ್ರಾರಂಭ ಆದ ನಾಳೆ ಆಗ್ತದೆ. ಈಗ ಹೋಗ್ತಾ ಇದ್ದೀವಿ ನಾವು ಪ್ರಸ್ತಾಪ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಜನರ ಪರವಾಗಿ. ಎಲ್ಲ ಸಾಮಾನ್ಯ ಶಿಕ್ಷಣ ಕಾಯ್ದೆ ಅಡಿಯಲ್ಲೇ ನಾವು ಬರಬೇಕು. ಅಲ್ಲಿ ರಾಷ್ಟ್ರಗೀತೆ ಹಾಡಬೇಕು, ಅಲ್ಲಿ ಗಣಿತ ವಿಜ್ಞಾನ ಭಾರತದ ಬಗ್ಗೆ ಕಲಿಸ್ಬೇಕು. ಅಲ್ಲೇನೂ ಕಲಿಸೋದಿಲ್ಲ, ಬರೀ ಇಸ್ಲಾಮು. ಭೂಮಿ ಹೆಂಗೈತಂದ್ರೆ ಚೌಕತ್ತು ಹೇಳ್ತಾರೆ, ಸೂರ್ಯನ ಸುತ್ತಮುತ್ತಲು ಇದನ್ನೇ ತಿರುಗುತ್ತೆ. ಅವ್ರಿಗೆ ಅವ್ರದ್ದು ಕುರಾಣದಾಗ ಏನು ಬರ್ದಾರೆ ಅದು ಹೇಳ್ತಾರೆ. ಇಂದಿನ ವಿಜ್ಞಾನವೂ ಒಪ್ಪೋದಿಲ್ಲ ಅವರು. ಅಲ್ಲಿ ಕಲಿಸೋದೇ ಇಲ್ಲ, ದೇಶದ್ರೋಹ ಇದೇ ಕಲಿಸೋದು. ಬರೀ ಪಾಕಿಸ್ತಾನ ಇದು ಇಸ್ಲಾಂ ರಾಷ್ಟ್ರ ಆಗಬೇಕು ಭಾರತ, ನೀವೆಲ್ಲ ಲವ್ ಜಿಹಾದ್ ಮಾಡಬೇಕು, ನಾವೆಲ್ಲ ಕಾಫಿರ್ರು, ಹಿಂದೂಗಳಂದ್ರೆ ಕಾಫಿರ್ರು, ಇದು ಬೋಧನೆ ಬಿಟ್ಟರೆ ಅಂಥದಕ್ಕೇನೆ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಉನ್ನತೀಕರಣ ಮಾಡ್ತಾ ಇರ್ತಾರೆ. ಅವ್ರಿಗೆ ಕಂಪ್ಯೂಟರ್ ಕೊಟ್ಟರೆ ಏನು ಮಾಡ್ತಾರೆ ಅವರು? ಆನ್ಲೈನು ಇದು ಸಿಗ್ತದೆ, ಮತ್ತು ದೇಶ ವಿರೋಧಿ ಚಟುವಟಿಕೆಗೆ ಎಲ್ಲ ISI ಲಿಂಕ್ ಮಾಡ್ಕೋದು. ದೇಶ ವಿರೋಧಿ ಚಟುವಟಿಕೆಗಳಿಗೆ ಲಿಂಕ್ ಮಾಡಲಿಕ್ಕೇ ಇವತ್ತು ಉನ್ನತೀಕರಣ ಮಾಡೋಂಗೆ. ಇವತ್ತು ಇನ್ನೂ ಬಜೆಟ್ ಮ್ಯಾಗ ಚರ್ಚೆ ಇದೆ, ಇನ್ನೂ ನಾ ಮಾತಾಡಿಲ್ಲ. ನಾಳೆ ಅಥವಾ ನಾಡ್ದೆ ನಾನು ಬಹಿರಂಗವಾಗಿ ಈ ರೀತಿ ಒಂದು ಗೋಡೆಗಳನ್ನು ಬರೆಯೋ ಮಟ್ಟಕ್ಕೆ ಹೋಗ್ತಾರೆ. ಹೌದು, ಅವ್ರಿಗೆ ಧೈರ್ಯ ಬಂದುಬಿಟ್ಟೈತೆ ರೀ. ಸಿದ್ದರಾಮಯ್ಯ ಇರುತ್ತಾನೆ, ನಮ್ಮ ಮುಸ್ಲಿಮರಿಗೆ ಏನೂ ಯಾರು ಮಾಡೋದಾಗೋದಿಲ್ಲ. ಆ ಹುಚ್ಚು ಸಾಹಸಕ್ಕೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ BJP ಮೊದಲೇ ಚೆಂದಾಗಿ ಮಾಡಿದ್ರೆ ಹಿಂಗ್ಯಾಕೆ ಬರ್ತಿತ್ತು ನಮ್ಮ ಪರಿಸ್ಥಿತಿ? ನಮ್ಮವರು ನಮ್ಮವರು ಅದೇ ಮಾಡ್ಯಾರ. ಅವಾಗೇ ಯಾವುದು DJ ಹಳ್ಳಿ ಒಳಗೆ ಒಂದು 4 ಎನ್ಕೌಂಟ್ರ್ ಮಾಡಿ ಖಲಾಸ್ ಮಾಡಿದ್ರೆ, ಹುಬ್ಬಳ್ಳಿ ಒಳಗೆ ಒಂದು 4 ಎನ್ಕೌಂಟ್ರ್. ಅಲ್ಲಿ ಒಬ್ಬ ಮುಲ್ಲಾ ಬಂದು ಪೊಲೀಸ್ ಜೀಪ್ ಮ್ಯಾಗ ನಿಂತು ಕುಣಿತಾನೆ, ಭಾಷಣ ಮಾಡ್ತಾನೆ, ಪೊಲೀಸ್ ಆಫೀಸರ್ಗಳಿಗೆ ಹೊಡಿತಾರೆ. ನಮ್ಮವ್ರು ಏನು ಮಾಡ್ಯಾರ? ನಮ್ಮವ್ರು ಏನು ಭಾಳ ದೊಡ್ಡ ಕಿಸಾಮತಿ ಮಾಡಿಲ್ಲ. ನಮ್ಮವ್ರು ಮಾಡಿದ್ದ ತಪ್ಪಿನಿಂದೆ ನಮ್ಮ ಜನ ಹಿಂದೂಗಳು ನಾರಾಜಾದರು, ಮನೆಗೆ ಕೂತರು. ಇದು ಈ ಕೆಟ್ಟ ಸರ್ಕಾರ 136 ಬರ್ಬೇಕಾದ್ರೆ ನಮ್ಮ ಆಗಿನ ಬೇಸರ ನಮ್ಮ ಹಿಂದೂಗಳಿಂದಲೇ ನಾವು ಸೋತಿದ್ದೀವಿ ಹೊರತು ಇದಕ್ಕೆ ಯಾರೂ ಕಾರಣ ಅಲ್ಲ. ಈಗಲೂ ಹೋರಾಟಗಳ ಕೈಗೆತ್ತಿಕೊಡ್ತಿಲ್ಲ. ನೀವು ಮಾಡ್ತೀವಿ. ಈಗ ನೋಡಿರಿ, ನಾವು ವಿಧಾನಸಭೆಯಲ್ಲಿ ಪ್ರಯತ್ನ ಚಾಲೂ ನಾವು ಮಾಡಿದ್ದೀವಿ. ನಾವು ನೇರವಾಗಿ ನಾವು ಒಬ್ಬನ ಬಿಟ್ಟರೆ ಯಾರೂ ಮಾತಾಡೋದಿಲ್ಲ. ಇವನ್ ನಮ್ಮ ವಿರೋಧ ಪಕ್ಷ ನಾಯಕರು ನೀನೇ ಮಾತಾಡುತ್ತಾರೆ. ಪಾಕಿಸ್ತಾನ ಬತ್ತು, ಯಾವ ಹಿಂದೂಗಳು ಬರ್ತಾನೆ ನೀನು ಮಾತಾಡು, ಉಳ್ಕಿದ ಅವಂತೂ ರಾಜ್ಯಾಧ್ಯಕ್ಷ ಅಂತೂ ಅವ ಅಡ್ಜಸ್ಟ್ಮೆಂಟ್ ಗಿರಕ್ಕೆ ಅವೇನು ಮಾತಾಡೋದಿಲ್ಲ. ಅವರಿಂದ ನ್ಯಾಯ ಸಿಗೋದಿಲ್ಲ, ಅದು ಗೊತ್ತಾಗುತ್ತೆ. ಅದಕ್ಕೆ ನಾವು ಹೋರಾಟ ಮಾಡಕತ್ತೀವಿ. ಅವರು ಕಾಂಗ್ರೆಸ್ ಸರ್ಕಾರ ನೋಡ್ರಿ, ಒಟ್ಟೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕತ್ತು ಒಂದು ಗುಂಪು, ಸಿದ್ದರಾಮಯ್ಯವ್ರನ್ನ ಮುಂದುವರಿಬೇಕತ್ತು ಒಂದು ಗುಂಪು. ಹೀಗಾಗಿ ಅವರು ಗೊಂದಲದಲ್ಲಿ ಯಾರ್ದು ಕಂಟ್ರೋಲ್ ಸಿಎಮ್ದಿಲ್ಲ. ಮೊದಲಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೆ ಏನಿದ್ರು ಆ ಸಿದ್ದರಾಮಯ್ಯನವರು ಇವತ್ತಿಲ್ಲ. ಯಾಕಂದ್ರೆ 100 ಗುಂಪಾಗಿಬಿಟ್ಟವೆ. ಹೀಗಾಗಿ ಎಲ್ಲರನ್ನ MLAಗಳನ್ನ ಓಲೈಸಿಕೊಳ್ಳೋದ್ರಾಗೆ ಅವ್ರದ್ದು ತಮ್ಮ ಒಂದೇನು ನಿಯಂತ್ರಣ ಇದೆ ಕಳ್ಕೊಂಡಾರೆ. ದುರ್ದೈವ ಅಂದ್ರೆ ಇನ್ನೂ ಗಟ್ಟಿಯಾಗಿ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡುವ. ನಾವು ವೀರಶೈವ ಲಿಂಗಾಯತರು. ಅವ್ರು ಯಾವ ಸರ್ಟಿಫಿಕೇಟ್ ತೊಗೊಂಡಾರ? ಪಾಪ ದಲಿತರ ಹಕ್ಕು ಕಸ್ಕೊಂಡಾರ. ಈಗ ನಾ SC ಸರ್ಟಿಫಿಕೇಟ್ ತೊಗೊಂಡ್ರೆ ನಮ್ಮ ಮನುಷ್ಯ ಹೊತ್ತಾರೆ. ನಾವೊಂದು ಸ್ಪೃಶ್ಯ ಜನಾಂಗ ಅಸ್ಪೃಶ್ಯ ಜನಾಂಗ ಅಂತ ಬಾಬಾ ಸಾಹೇಬ್ರು 2 ವರ್ಗ ಮಾಡ್ಯಾರ. ಸಾವಿರಾರು ವರ್ಷಗಳಿಂದ ಯಾವ ಜನಾಂಗವನ್ನು ಇವತ್ತು ತುಳಿದಾರ, ಅವ್ರನ್ನ ಊರಿನಿಂದ ದೂರ ಇಟ್ಟಾರ, ಅಂಥ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಟ್ಟಾರ. ಈಗ ನಾ ಲಿಂಗಾಯತಾಗಿ ನಾಳೆ SC ಸರ್ಟಿಫಿಕೇಟ್ ತೊಗೊಂಡ್ರೆ ಅದಕ್ಕೆ ನಾವು ಮೊನ್ನೆ ಹೇಳಿದ್ದು ವಿಧಾನಸಭೆಯಲ್ಲಿನೂ ಇವತ್ತು ಚರ್ಚೆ ಆಗಲಕತ್ತಿದ್ದು, SC ST ಜನಾಂಗದ ದುಡ್ಡು ಏನಿದೆ, ದುರ್ದೈವ ಅಂದ್ರೆ ಅದಕ್ಕೆ ಖರ್ಚು ಮಾಡ್ಯಾರಂದು 24,000 ಕೋಟಿ ರೂಪಾಯಿ. ಅವ್ರು ಅದನ್ನು ನೋಡಿಬಿಟ್ರೆ ಇವರು ದಲಿತರು ಎಷ್ಟು ವಿರೋಧಿ ಅದಾರ ನೋಡ್ರಿ. ಆ ಕೊಡಗು ಒಳಗೆ ಬೇಲಿ ಹಾಕ್ಯಾರತ್ತೆ, ಅದಕ್ಕೆ ಹುಲಿಗಳು ಮತ್ತು ಆನೆಗಳು ಬರಬಾರ್ದತ್ತ. ಎದರೊಬ್ಬರು ದೊಡ್ಡದು SC ST ಜನಾಂಗದ ಅಭಿವೃದ್ಧಿಗೆ ಇರುವಂಥ ದುಡ್ಡು.
ಯಾವುದೋ ಒಂದು ಹೈಸ್ಕೂಲ್ ಕಟ್ಟಾರ SC ST ಜನಾಂಗದ ದುಡ್ಡು. SC ST ಜನಾಂಗದ ದುಡ್ಡು ಅವ್ರ ಅಭಿವೃದ್ಧಿಗೆ ಹೋಗ್ಬೇಕು. ಅವ್ರಿಗೆ ಮನೆ ಕಟ್ಟಿಕೊಡ್ರಿ, ಅವ್ರ ಓಣ್ಯಾಗ ರೋಡ್ ಮಾಡಿರಿ, ಅವ್ರಿಗೆ ಕುಡಿ ನೀರಿನ ವ್ಯವಸ್ಥೆ ಮಾಡಿರಿ, ಅವ್ರಿಗೆ ಎಲ್ಲೆಲ್ಲಿ ಸರ್ಕಾರಿ ಇರೋದು ಕಾಂಪ್ಲೆಕ್ಸ್ ಅದಾವೆ. ಇಲ್ಲಿ ನಾವು ಇಲ್ಲೊಂದು ಕಾಂಪ್ಲೆಕ್ಸ್ ಕಟ್ಟಿವಿ, ಅದು SC ST ಬಿಟ್ಟರೆ ಯಾರಿಗೂ ಕೊಡಕ್ಕೆ ಬರೋದಿಲ್ಲ. ಇಲ್ಲೇನು ಕಟ್ಟಿವಲ್ಲ ಪೂರ್ತಿ SCP TSP ಹಣದಿಂದ ಕಟ್ಟಿವಿ ನಾವು. ಇವತ್ತು ನಾವು ಅಲ್ಲಿ SC ST ಜನಾಂಗದವ್ರಿಗೆ ಉದ್ಯೋಗ ಈಗ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಲ್ಲ. ಒಂದು ಅಂಗಡಿ ಹಾಕಿ ಕೊಟ್ರೆ ಒಬ್ಬ ಒಬ್ಬ ಯುವಕ ಹೊಟ್ಟೆ ತುಂಬ್ಕೋತಾನೆ, ಜೀವನ ಮಾಡ್ತಾನೆ. ಅದನ್ನು ಬಿಟ್ಟವರು ಈ ನಿಮ್ಗೆ ಅದು ಮೊನ್ನೆ ಲಿಸ್ಟು ಓದಿದ್ರು ಇಷ್ಟು ಕ್ಯಾಟ್ ಅನ್ನಿಸ್ತದ. SC TSP ದುಡ್ಡು ದಲಿತರು ಖರ್ಚು ಮಾಡೋದು ಬಿಟ್ಟು ಇಂಥ ಜನರಲ್ ಗಾರ್ಡನ್ ಅಭಿವೃದ್ಧಿಗೆ ಕೊಟ್ಟಾರ. ಗಾರ್ಡನ್ಗೆ ದಲಿತರ ಅಭಿವೃದ್ಧಿಗೆ ಏನು ಸಂಬಂಧ ರೀ? ಗಾರ್ಡನ್ ಎಲ್ಲರಿಗೂ ಬರ್ತದೆ. ನಾವು ಅದ್ರ ಸ್ಪೀಕರ್ ಹೇಳ್ತಾರೆ ಇಲ್ಲ ಅಲ್ಲಿ ಗುಡ್ಡಗಾಡ್ದಾಗ SC ST ಜನಾಂಗ ಬಾಯಿರ್ತಾರೆ, ಅವ್ರಿಗೆ ರಕ್ಷಣೆಗಾಗಿ ನಾವು ಬೇಲಿ ಹಾಕಿವಿ ಅಂದ್ರೆ ಆ ಹುಲಿ ಗುರ್ತಾಗ್ತದನ್ನು ಇದು SC ST ದಿಂದ ಅದು ಬೇಲಿ ಹಾಕ್ಯಾರ. ಅವರಿಗೆ ಕಡಿಬಾರ್ದು. ಲಿಂಗಾಯತರಿಗೆ ಬಂದ್ರೆ ಕಡಿಬೇಕು, ಬ್ರಾಹ್ಮಣರಿಗೆ ಬಂದ್ರೆ ಕಡಿಬೇಕು, ಮರಾಠರು ಬಂದ್ರೆ ಕಡಿಬೇಕು ಅಂದ್ರೆ ಇಷ್ಟು ಅಲ್ಲಿಂದ ಒಮ್ಮೆನ ಹಿಂಗೆ ಅಂದ್ಕೊಳ್ಳೇ ಸ್ಪೀಕರ್ ವಾಪಸ್ ತೊಗೊಂಡು ಎತ್ನಾಡ್ರಿ, ಮುಗಿಸಿ ವಾಪಸ್ ತೊಗೊಂಡ್ರಿ. ಅಂದರೆ ಯಾವ ರೀತಿ ಕಾಂಗ್ರೆಸ್ನಾಗಲಿ ದಲಿತರ ಮೇಲೆ ಇವತ್ತು ನೋಡಿರಿ ಮುಸ್ಲಿಮ್ದು ಯಾವುದೇ ಫಂಡ್ ವಾಪಸ್ ತೊಗೊಂಡಿಲ್ಲ ಮತ್ತು ದುರುಪಯೋಗ ಮಾಡ್ಕೊಂಡಿಲ್ಲ. ಅವ್ರಿಗೆ ಹೆಚ್ಚು ಕೊಟ್ಕೋತ ಹೊಂಟಾರೆ. 150 ಕೋಟಿ ರೂಪಾಯಿ ಅವು ವಕಫದ್ದು ಕಂಪೌಂಡ್ ಕಟ್ಲಾಕ್ ಕೊಡ್ತೀನಿ ಅಂತಾರೆ. ಅವ್ರು ಅಟ್ಟೆ ಓಟ್ ಹಾಕ್ಬೇಕು. ನಮ್ಮ ಮಂದಿಗೆ ಬುದ್ಧಿ ಬರ್ಬೇಕಿನ ಅಲ್ರಿ. SC ST 24,000 ಕೋಟಿ ನೋಡ್ರಿ. 85 ಕೋಟಿ ರೂಪಾಯಿ ನಮ್ಮ ST ಜನಾಂಗದ್ದು ವಾಲ್ಮೀಕಿ ಹಗರಣ ಮಾಡಿದ್ರು. ನಾ ಹೇಳಿದೆ ವಿಧಾನಸಭಾದ 185 ಕೋಟಿ ರೂಪಾಯಿ. ಒಂದು ಕುಟುಂಬ 1 ಲಕ್ಷ ರೂಪಾಯಿನೇ ನೀವು ಸಹಾಯ ಮಾಡಿದರೆ 18,500 ವಾಲ್ಮೀಕಿ ಜನಾಂಗದ ST ಜನಾಂಗದ ಜನರು ಕೊಡ್ಲಿಕ್ಕಾಗ್ತಿತ್ತು. ಇವ್ರು ಕೊಟ್ಟಿದ್ದೆಟ್ಟು ಅದು 85 ಕೋಟಿ. ಅದಕ್ಕೆ ಬಳ್ಳಾರಿ ಇಲೆಕ್ಷನ್ಗೆ ಅದು ಎಲ್ಲಿ ಜಮಾ ಆಗೈತಿ? ಹೈದರಾಬಾದ್ನಾಗ ಐತಿ. ಬಂಗಾರ ಅಂಗಡಿಯಾಗ ಜಮಾ ಆಗೈತಿ, ದಾರು ಅಂಗಡಿಯಾಗ ಜಮಾ ಆಗೈತಿ. ಯಾವುದು? ವಾಲ್ಮೀಕಿ ನಿಗಮದ್ದು. ಇವತ್ತು ನಾವು ಹೈಕೋರ್ಟ್ನಾಗ ಹಾಕೀವಿ. ನಮ್ಮದು ಏನಿದೆ SC TSP ಏನು ದೊಡ್ಡ ಇದೆ, ಅದ್ರಾಗ ನೀವು ಉಚಿತ ಬಸ್ಸಿಂದ ತೊಗೋಬಾರ್ದು. ಬಸ್ಸಿಗೆ ಕೊಟ್ಟಿನತ್ತಾರ, ಅಕ್ಕಿ ಕೊಟ್ಟಿನತ್ತಾರ. ಅಕ್ಕಿ ಎಲ್ಲ ಜಾತಿಯವ್ರಿಗೆ ಕೊಡ್ತೀರಿ, SC ST ಅಟ್ಟೆ ಕೊಡೋದಿಲ್ಲಲ್ಲ. ಮತ್ತು ಅವ್ರ ದುಡ್ಡು ಯಾಕೆ ಇಲ್ಲಿ ಖರ್ಚು ಮಾಡಿದ್ರಿ? ಬಸ್ನಾಗ ಎಲ್ಲ ಹೆಣ್ಮಕ್ಳು ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಖರ್ಚು ಹಾಕಿ ಅಲ್ಲಿ ಹಾಕೋದು SC ಜನಾಂಗದು. ಮುಸ್ಲಿಮ್ರಿಗಿದ್ರೆ ಸಿಕ್ಕಾಪಟ್ಟೆ ಅದು 100 ಕೋಟಿ ರೂಪಾಯಿ ಉರ್ದು ಶಾಲೆ ಅಭಿವೃದ್ಧಿ ಮಾಡ್ತೀನಿ, ಮದ್ರಸಾಗಳನ್ನು ಅಭಿವೃದ್ಧಿ ಮಾಡ್ತೀನಿ. ಇನ್ನೂ ಒಂದು ಭಾಳ ಖತರ್ನಾಕ್ ಹೇಳ್ಯ ನಮ್ಮ ಸಿದ್ದರಾಮಯ್ಯವರು. 25,000 ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಕಲಿಸೋದು ಮುಸ್ಲಿಮ್ರಿಗೆ. ಅಂದ್ರೆ ದಿನ ಹೊಡೆದಾಡ್ಬೇಕೇನು ಇಲ್ಲಿ ಅವರು ನಮ್ಮ ಹೆಣ್ಮಕ್ಳ ಜೋಡ? ಎದಕ್ಕೆ ಆತ್ಮರಕ್ಷಣೆ? ಈ ರಾಜ್ಯದಾಗ ಎಲ್ಲರೂ ಮುಸ್ಲಿಮ್ ಹೆಣ್ಮಕ್ಳಿಗೆ ಏನಾರು ಅನ್ಯಾಯ ಆಗೈತೇನ್ರಿ? ಆದರೆ ಹಿಂದೂ ಹೆಣ್ಮಕ್ಳಿಗೆ ಇವತ್ತು ನಮ್ಮ ಹೆಣ್ಮಕ್ಳು ಕೊಲೆ ಆಗ್ಲಕತ್ತ. ಹಾವೇರಿ ಒಳಗೆ ನಿನ್ನೆ ಹಾವೇರಿ ಒಳಗಾಗೈತಿ. ಒಬ್ಬ ಮುಸ್ಲಿಮ್ ಒಂದು ಹುಡುಗಿನ ಹೊಡೆದು ಹೊಳ್ಯಾಗ ಹಾಕ್ಯಾನ. ಹಿಂದೂ ಹುಡುಗಿನಾರ ಅದೇ ಅಲ್ಲಿ ಇದು ಹಿರೇಮಠ ಆಯ್ತು ಇಲ್ಲಿ ನಮ್ಮ ಹುಬ್ಬಳ್ಳಿಯಾಗ. ಅಲ್ಲಿ ಕಲಬುರ್ಗಿಯಾಗ ಒಬ್ಬ ಯಾದಗಿರಿ ಜಿಲ್ಲಾದಾಗ ಒಬ್ಬ ದಲಿತ ಹುಡುಗ ರೊಟ್ಟಿ ಬೆಳ್ಳಕ್ಕೆ ಹೋಗ್ಯಾನ. ಸ್ವಲ್ಪ ಅಂತ ಮಾತಾಡಿತ್ತು, ಅವನು ಕೊಲೆ ಆಯಿತು. ಈ ರೀತಿ ನಿರಂತರವಾಗಿ ದಲಿತರ ಮೇಲೆ, ಹಿಂದೂ ಹೆಣ್ಮಕ್ಳ ಮ್ಯಾಗೆ ನಡೆದದ. ಈ ಸರ್ಕಾರ ಇನ್ನೊಂದು ಸ್ವಲ್ಪ ದಿವಸದ ಜನನೇ ದಂಗೆ ಹೇಳ್ತಾರೆ. ಇವ್ರು ಏನೋ ನೈತಿಕತೆ ಇದ್ರೆ ಮುಖ್ಯಮಂತ್ರಿಗಳು ಇದನ್ನು ಕಡಿವಾಣ ಹಾಕಬೇಕು, ಇಲ್ಲಾಂದ್ರೆ ಅಂತ್ಯ ಪ್ರಾರಂಭ. ಹೌದು, ಇಬ್ಬರು ನಿಮ್ಮ ಮಾಹಿತಿ ಇದೆ? ನಮಗೇನು ಮಾತಾಡ ಸಚಿವರೇ ನೋಡ್ರಿ. ಈಗ ನಾಳೆ ನಾವು ಸದನದಾಗ ಹೇಳ್ತೀವಿ ಯಾರ್ಯಾರು ಅದಾರ. ಅರಣ್ಯನ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆಗೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲನೂ ಮಾಹಿತಿ ತೊಗೊಂಡಿವಿ. ಗೋಲ್ಡ್ ಎಲ್ಲಿ ತಂದರು? ಸಂತೋಷ್ ಲಾಡ್ ಅವ್ರಿಗೆ ಹೇಳ್ತೀನಿ, ಯಾರೇ ತಪ್ಪು ಮಾಡೋದು ಕೇಂದ್ರದಾಗಿರೋ ಅಧಿಕಾರಿಗಳು ತಪ್ಪು ಮಾಡಿದ್ರೆ ತಪ್ಪೇ ಅಲ್ರಿ. ನಾವೇನು ಸಮರ್ಥನೆ ಮಾಡ್ಕೊಳಕತ್ತೇವೆ ಬಿಜೆಪಿಯವರು? ಅವರು ನೋಡ್ರಿ ಅಲ್ಲಿ ಸೆಂಟ್ರಲ್ಲಿ ಇವ್ರು ಇರ್ತಾರೆ, ನಮ್ಮ ಕಸ್ಟಮದವರು. ಅವ್ರು ತಪ್ಪು ಮಾಡಿದ್ರೆ ತಪ್ಪಿಲ್ಲ, ಅವ್ರನ್ನೂ ಸಸ್ಪೆಂಡ್ ಮಾಡಿರಿ, ಅವ್ರನ್ನೂ ತನಿಖೆ ಮಾಡಿರಿ. ನಮಗೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕಾಗೈತಿ. ಕೇಂದ್ರ ನಾವು ರಕ್ಷಣೆ ನಾವು ಮಾಡ್ಕೊಳಕ್ಕೆ ತಯಾರಿಲ್ಲ. ನಮ್ಮ ಮಂತ್ರಿಗಳೇನೋ ಇನ್ವಾಲ್ವ್ ಇಲ್ಲ, ಅಧಿಕಾರಿಗಳು ಅದಾರ. ಆ ಕಸ್ಟಮ್ದವ್ರು ಸರಿಯಾಗಿ ನೋಡ್ರಿ ಮೈ ತುಂಬ ಹಾಕಿ ಬಂಗಾರ ಇಟ್ಕೊಂಡು ಬಂದಾಳ. ಅವರೇ ಒಪ್ಕೊಂಡಾರಲ್ಲ ನಿರಾಣಿ ಅವರೇ. ನಾನು 12 ಎಕರೆ ಕೊಟ್ಟಿದ್ದು ಸತ್ಯ, ಆದ್ರೆ ಆ ಹೆಣ್ಮಗಳು ರೊಕ್ಕ ತುಂಬೆಲ್ಲತ್ತಾಳೆ. 10 ಲಕ್ಷ ರೂಪಾಯಿ ಹೋಗೈತೆ ಇರ್ಬೋದು, ನನಗೇನು ಗೊತ್ತಿಲ್ಲ, ಅದು ಏನೈತೆ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ಈಗ ನಿರಾಣಿ ಅವರು ಅದು ಕೊಟ್ಟಿದ್ದು ಸತ್ಯ ಅಂತ ಅವರೇ ಒಪ್ಕೊಂಡ್ರು, ನಾ ಏನು ಹೇಳಿಲ್ಲ. ಆದ್ರೆ 12 ಎಕರೆ ಏನು ಅಲಾಟ್ಮೆಂಟ್ ಆಗೈತಲ್ಲ ಈ KIDB ಒಳಗೆ,
ಅದು ದುಡ್ಡು ಕಟ್ಟಲಾರ್ದಕ್ಕೆ ಅದು ರದ್ದಾಗೈತೆ ವಾಪಸ್ ವಾಪಸ್. ಎಸ್ ಸರ್. ಯಾಕಂದ್ರೆ 12 ಎಕರೆದು ಯಾರೋ ಒಬ್ಬರು ಕೊಡ್ತೀನಿ ಅಂತ ಹೇಳಿದ್ರತ್ತ ಅವ್ರು ಕೊಳ್ಳಾರ್ದಕ್ಕೆ ಹಾಂ ಯಾರೋ ಅದೆಲ್ಲ ಮಾಹಿತಿ ಅಲ್ಲಿ ಹೇಳ್ತೀವಿ. ಸದನದಾನ ಆಸ್ತಿ ಸದನದಾಗಿರಲಿ. ಹೆಸರಂತೂ ಗೊತ್ತಿದೆ ಸರ್. ಹೆಸರು ಬರ್ತಾರೆ.